ಒಂದು ಮಾತು ಹೇಳ್ತಾರೆ, ಇದು ಹಿಂದೂ ರಾಷ್ಟ್ರ ಆದರೆ ಪಾಕಿಸ್ತಾನ ಪರಿಸ್ಥಿತಿ ನಮ್ಮ ದೇಶಕ್ಕೆ ಕೂಡ ಆಗುತ್ತೆ ಅಂತೇಳಿ. ಹಿಂದೂ ರಾಷ್ಟ್ರ ಆದರೆ ಆತಂಕ ವ್ಯಕ್ತಪಡಿಸಿದರು. ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಂಡಿರೋರು ಯಾರೂ ಈ ಥರ ಮಾತನಾಡೋದಿಲ್ಲ. ಯತೀಂದ್ರ ಅವರಿಗೆ ಬಹುಶಃ ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಜ್ಞಾನ ಕಡಿಮೆ ಇರ್ಬೋದು, ನಾಲೆಜ್ ಕಡಿಮೆ ಇರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಚಿಕ್ಕಂದಿನಿಂದಲೂ ಕೂಡ ಸಿದ್ದರಾಮಯ್ಯನವರ ಮತ್ತು ಲೆಫ್ಟಿಸ್ಟ್ಗಳ ವಾತಾವರಣದಲ್ಲೇ ಬೆಳೆದಿರುವಂಥವರಿಗೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯೇ ಇರಲಿಕ್ಕಿಲ್ಲ. ಹಿಂದೂ ರಾಷ್ಟ್ರ ಅನ್ನೋದರ ಕಾರಣಕ್ಕೋಸ್ಕರವೇ, ಅಥವಾ ನಾವೆಲ್ಲರೂ ಹಿಂದೂಗಳು ಬಹುಸಂಖ್ಯಾತರಾಗಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರವೇ ಈ ನಾಡಿನಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರ ನಮ್ಮ ಜೊತೆಯಲ್ಲೇ ಡಿವೈಡ್ ಆದ ನಂತರವೂ ಕೂಡ ಎಷ್ಟು ಕೆಡುಕುಂಟಾಯಿತು ಅದಕ್ಕೆ ಅಂತ ಎಂಥವನಿಗೂ ಅರ್ಥ ಆಗುತ್ತೆ. 9% ಇದ್ದಂಥ ಮುಸಲ್ಮಾನರು 1947ರಲ್ಲಿ ಈಗ ಹೆಚ್ಚು ಕಡಿಮೆ 20% ದಾಟ್ತಾ ಇದ್ದಾರೆ ಅಂತಂದರೆ ಹಿಂದೂಗಳು ಎಷ್ಟು ಸಹಿಷ್ಣುಗಳು, ಎಲ್ಲವನ್ನು ಹೇಗೆ ಒಪ್ಕೊಂಡು ನಡೀತಾರೆ ಅಂತ ಅವರಿಗೆ ಅರ್ಥ ಆಗಬೇಕು. ಅದೇ ದುರದೃಷ್ಟಕರ ಸಂಗತಿ ಏನು ಅಂತಂದರೆ ಮುಸಲ್ಮಾನರಿಗೆ 10,000 ಕೋಟಿ ಕೊಡುವಂಥ ಧಾವಂತದಲ್ಲಿರುವ, ಅದಕ್ಕೋಸ್ಕರ 1,000 ಕೋಟಿಯನ್ನು ಅದಾಗಲೇ ರಿಲೀಸ್ ಮಾಡಿರುವ ಮತ್ತು ಇದಕ್ಕಾಗಿ ಹಿಂದೂಗಳಲ್ಲೇ ಇರುವಂಥ ದಲಿತರ ಹಣವನ್ನೂ ಕೂಡ ಕಬಳಿಸಿರುವಂಥ ಈ ಸರ್ಕಾರದಲ್ಲಿರುವಂಥ ಈ ಜನರಿಗೆ ಬಹುಶಃ ಇವೆಲ್ಲ ಅರ್ಥ ಆಗೋದು ಭಾಳ ಕಷ್ಟ ಅಂತ ನನಗನ್ಸುತ್ತೆ. ಒಂದು ಮಾತು ಹೇಳ್ತಾರೆ, ಇದು ಹಿಂದೂ ರಾಷ್ಟ್ರ ಆದರೆ ಪಾಕಿಸ್ತಾನ ಪರಿಸ್ಥಿತಿ ನಮ್ಮ ದೇಶಕ್ಕೆ ಕೂಡ ಆಗುತ್ತೆ ಅಂತೇಳಿ. ಹಿಂದೂ ರಾಷ್ಟ್ರ ಆದರೆ ಆತಂಕ ವ್ಯಕ್ತಪಡಿಸಿದರು. ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಂಡಿರೋರು ಯಾರೂ ಈ ಥರ ಮಾತನಾಡೋದಿಲ್ಲ. ಯತೀಂದ್ರ ಅವರಿಗೆ ಬಹುಶಃ ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಜ್ಞಾನ ಕಡಿಮೆ ಇರ್ಬೋದು, ನಾಲೆಜ್ ಕಡಿಮೆ ಇರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಚಿಕ್ಕಂದಿನಿಂದಲೂ ಕೂಡ ಸಿದ್ದರಾಮಯ್ಯನವರ ಮತ್ತು ಲೆಫ್ಟಿಸ್ಟ್ಗಳ ವಾತಾವರಣದಲ್ಲೇ ಬೆಳೆದಿರುವಂಥವರಿಗೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯೇ ಇರಲಿಕ್ಕಿಲ್ಲ. ಹಿಂದೂ ರಾಷ್ಟ್ರ ಅನ್ನೋದರ ಕಾರಣಕ್ಕೋಸ್ಕರವೇ, ಅಥವಾ ನಾವೆಲ್ಲರೂ ಹಿಂದೂಗಳು ಬಹುಸಂಖ್ಯಾತರಾಗಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರವೇ ಈ ನಾಡಿನಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರ ನಮ್ಮ ಜೊತೆಯಲ್ಲೇ ಡಿವೈಡ್ ಆದ ನಂತರವೂ ಕೂಡ ಎಷ್ಟು ಕೆಡುಕುಂಟಾಯಿತು ಅದಕ್ಕೆ ಅಂತ ಎಂಥವನಿಗೂ ಅರ್ಥ ಆಗುತ್ತೆ. 9% ಇದ್ದಂಥ ಮುಸಲ್ಮಾನರು 1947ರಲ್ಲಿ ಈಗ ಹೆಚ್ಚು ಕಡಿಮೆ 20% ದಾಟ್ತಾ ಇದ್ದಾರೆ ಅಂತಂದರೆ ಹಿಂದೂಗಳು ಎಷ್ಟು ಸಹಿಷ್ಣುಗಳು, ಎಲ್ಲವನ್ನು ಹೇಗೆ ಒಪ್ಕೊಂಡು ನಡೀತಾರೆ ಅಂತ ಅವರಿಗೆ ಅರ್ಥ ಆಗಬೇಕು. ಅದೇ ದುರದೃಷ್ಟಕರ ಸಂಗತಿ ಏನು ಅಂತಂದರೆ ಮುಸಲ್ಮಾನರಿಗೆ 10,000 ಕೋಟಿ ಕೊಡುವಂಥ ಧಾವಂತದಲ್ಲಿರುವ, ಅದಕ್ಕೋಸ್ಕರ 1,000 ಕೋಟಿಯನ್ನು ಅದಾಗಲೇ ರಿಲೀಸ್ ಮಾಡಿರುವ ಮತ್ತು ಇದಕ್ಕಾಗಿ ಹಿಂದೂಗಳಲ್ಲೇ ಇರುವಂಥ ದಲಿತರ ಹಣವನ್ನೂ ಕೂಡ ಕಬಳಿಸಿರುವಂಥ ಈ ಸರ್ಕಾರದಲ್ಲಿರುವಂಥ ಈ ಜನರಿಗೆ ಬಹುಶಃ ಇವೆಲ್ಲ ಅರ್ಥ ಆಗೋದು ಭಾಳ ಕಷ್ಟ ಅಂತ ನನಗನ್ಸುತ್ತೆ.